ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಬೇಸಿಗೆಗೆ ಇನ್ನೂ ತಿಂಗಳುಗಾಲ ಸಮಯ ಇದೆ. ಆದರೆ ಹಲವಾರು ಭಾಗದಲ್ಲಿ ಈಗಾಗಲೇ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದರಲ್ಲಿ ರಾಯಚೂರು ಜಿಲ್ಲೆ ಕೂಡ ಒಂದು. ಹೀಗಾಗಿ ರಾಯಚೂರು ಜಿಲ್ಲೆಯ ಕೆಲ ಕೆರೆಗಳಿಗೆ ಕಾಲುವೆ ಮುಖಾಂತರ ನೀರನ್ನ ಹರಿಸಿ ಕೆರೆ ತುಂಬಿಸೋಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಆ ಕೆಲಸ ಕೂಡ ದೊಡ್ಡ ಹರಸಾಹಸವೇ ಆಗಿದೆ. ಯಾಕೆ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕಾಲುವೆಯುದ್ದಕ್ಕೂ ರಭಸವಾಗಿ ಹರಿಯುತ್ತಿರುವ ನೀರು. ಕಾಲುವೆಯಲ್ಲಿ ನಳನಳಿಸುತ್ತಿರುವ ನೀರಿನ ಪಕ್ಕದಲ್ಲಿ ನಿಂತಿರುವ ಪೊಲೀಸರು. ಹೀಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನೀರು ಹರಿಯುತ್ತಿರುವುದು ಬಿಸಿಲನಾಡು ರಾಯಚೂರು ಜಿಲ್ಲೆಗೆ. ಎಸ್, ಇದು ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ. ಈ ಕಾಲುವೆ ಮೂಲಕವೇ ಇಂದಿನಿಂದ 10 ದಿನಗಳ ಕಾಲ ರಾಯಚೂರಿನ ಗಾಣೆಕಲ್ ಜಲಾಶಯಕ್ಕೆ ನೀರು ತುಂಬಿಸಲು ನಿರ್ಧರಿಸಲಾಗಿದೆ. ರಾಯಚೂರು ನಗರ ಮತ್ತು 40 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ತೀರ್ಮಾನಿಸಲಾಗಿದೆ. ಹೀಗಾಗಿ ಈ ಕಾಲುವೆಗೆ 1500 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. ಆದರೆ ಸಿಂಧನೂರು ಮತ್ತು ಗಂಗಾವತಿ ತಾಲೂಕಿನ ಕೆಲ ರೈತರು ಕೃಷಿಗಾಗಿ ಈ ನೀರಿಗೆ ಕನ್ನ ಹಾಕಲು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಿರುವ ಅಧಿಕಾರಿಗಳು ನೀರಿಗೆ ಕನ್ನ ಹಾಕಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ರಾಯಚೂರಿನ ಗಣೇಕಲ್ಲ ಜಲಾಶಯಕ್ಕೆ ನೀರು ತುಂಬಿಸಲು ಕ್ರಮ ಕೈಗೊಂಡಿದ್ದು, ಇಂದಿನಿಂದ ನಿತ್ಯ 1500 ಕ್ಯೂಸೆಕ್ ನೀರು ತುಂಗಭದ್ರಾ ಎಡದಂಡೆ ಕಾಲುವೆಗೆ ಬಿಡಲಾಗುತ್ತಿದೆ. ಈ ವೇಳೆ ಕಾಲುವೆ ನೀರಿಗೆ ರೈತರು ಕನ್ನ ಹಾಕಿ ಕೃಷಿಗೆ ಬಳಸಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ಇತ್ತ ಬೇಸಿಗೆಗೂ ಮುನ್ನವೇ ರಾಯಚೂರು, ಸಿಂಧನೂರು ಮತ್ತು ಮಾನವಿ ತಾಲೂಕಿನ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸದ್ಯ ಗಾಣೆಕಲ್ ಜಲಾಶಯ ನೀರಿಲ್ಲದೆ ಬರಿದಾಗಿರೋದ್ರಿಂದ ರಾಯಚೂರು ನಗರಕ್ಕೆ 40 ದಿನಕ್ಕೊಮ್ಮೆ ನೀರು ಬಿಟ್ರೆ ಸಿಂಧನೂರು ಪಟ್ಟಣಕ್ಕೆ 7 ದಿನಕ್ಕೊಮ್ಮೆ ನೀರು ಬಿಡಲಾಗ್ತಿದೆ. ಹೀಗಾಗಿ ತುಂಗಭದ್ರಾ ಕಾಲುವೆ ಮೂಲಕ ಕೆರೆಗಳನ್ನು ತುಂಬಿಸಿ ಕುಡಿಯುವ ನೀರು ಪೂರೈಸಲು ನಿರ್ಧರಿಸಲಾಗ್ತಿದೆ. ಆದರೆ ಕಾಲುವೆ ಮೇಲ್ಭಾಗದ ರೈತರು ಈ ನೀರನ್ನ ಕೃಷಿಗೆ ಬಳಸಲು ಮುಂದಾಗಿರೋದ್ರಿಂದ ಕಾಲುವೆ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರಾಯಚೂರು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನೀರೇ ಇಲ್ಲ ಕುಡಿಯಕ. 4 ದಿವಸಕ್ಕೊಂದು ನೀರು ಕೊಡ್ತಾರ. ಆದ ಕಾರಣ ಅಧಿಕಾರಿಗಳು 144 ಸೆಕ್ಷನ್ ಜಾರಿ ಮಾಡ್ತಾರೋ ಅವ್ರು ಕೆನಾಲ್ ಮೇಲೆ ಇದ್ದು ಪೊಲೀಸರು ಪ್ರೌಢಶಿಕ್ಷಣ ತಗೊಂಡು ಕುಡಿಯೋ ನೀರು ಗೆಣಕಲ್ ಕೆರೆ ತುಂಬಿಸ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಇವರು ಅದಕ್ಕೆ ಸ್ಪಂದಿಸಲಿಲ್ಲ ಅಧಿಕಾರಿಗಳಂದರೆ ನಾವು ಜಿಲ್ಲೆಯಲ್ಲಿ ಮತ್ತೆ ಉಗ್ರವಾದ ಒಂದು ಚಳವಳಿ ಹಮ್ಮಿಕೊಳ್ಬೇಕಾಗ್ತದಂತ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರ ಕೊಡ್ತೀವಿ. ಒಟ್ನಲ್ಲಿ ಕಾಲುವೆ ಮೂಲಕ ಕುಡಿಯುವ ನೀರು ಬಿಡುತ್ತಿರುವುದರಿಂದ ನೀರಿಲ್ಲದೆ ತತ್ತರಿಸಿ ಹೋಗುತ್ತಿದ್ದ ಜನರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ನೀರಿಗೆ ಕನ್ನ ಹಾಕಲು ಕೆಲ ರೈತರು ಯತ್ನಿಸುತ್ತಿರುವುದು ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು, ಇವರ ಮಧ್ಯ ಕೆರೆಗಳನ್ನು ತುಂಬಿಸುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಸಿದ್ದು ಬಿರಾದಾರ್, TV9 ರಾಯಚೂರು.